579. ದೇವರ ಪರಿಶುದ್ಧವಾದ ನಾಮಕ್ಕೆ ನಾವು ಸ್ತೋತ್ರರಾಗೋಣ. ಮತ್ತೊಂದು ಸಾರಿ ನಾವು ಆತನಲ್ಲಿ ಕುಡಿ ಬರುವ ಹಾಗೆ ದೇವರು ಕೃಪೆಯನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಆತನಿಗೆ ನಾವು ಸ್ತೋತ್ರರಾಗೋಣ. ನಾವು ಅನೇಕ ದಿನಗಳಿಂದ 3 ತಿಂಗಳಿಂದ ಅಂತ ಕಾಣಿಸಿದೆ 3 ಮೆಸೇಜಸ್ ಆಗಿದೆ. ಲೈಫ್ ಆಫ್ ಎಲೈಜಾ, ವಿ ಆರ್ ಸೀಯಿಂಗ್ ದ ಲೈಫ್ ಆಫ್ ಎಲೈಜಾ. ಎಲಿಯನ ಒಂದು ಜೀವಿತದಲ್ಲಿ ಆದಂತಹ ಒಂದು ಅನೇಕ ಘಟನೆಗಳನ್ನು ನಾವು ಆಲೋಚನೆ ಮಾಡ್ತಾ ಇದರಿಂದ ಆತ್ಮಿಕವಾದ ಒಂದು ಸಂಗತಿಗಳನ್ನು ನಾವು ಕಲಿಯುತ್ತಾ ಇದ್ದೇವೆ. ನಾವು ಫಸ್ಟ್ ಕಿಂಗ್ಸ್ ಚಾಪ್ಟರ್ 17 ನಾವು ತಿಳಿಸುವಂತರಾಗೋಣ. 17ನೇ ಅಧ್ಯಾಯ 17ರಿಂದ 24ನೇ ವರ್ಷದವರೆಗೂ ನಾವು ಓದಿಕೊಡುವಂತರಾಗೋಣ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 17 verse 17 to 24.
ಕೆಲವು ದಿನಗಳಾದ ನಂತರ ಮನೆಯ ಯಜಮಾನಿಯಾದ ಸ್ತ್ರೀಯ ಮಗನು ಅಸ್ವಸ್ಥನಾದನು. ಹುಡುಗನಿಗೆ ರೋಗವು ಹೆಚ್ಚಾದ್ದರಿಂದ ಉಸಿರಾಡುವುದು ನಿಂತು ಹೋಯಿತು. ಆಗ ಸ್ತ್ರೀಯು ಎಲೀಯನಿಗೆ, ದೇವರ ಮನುಷ್ಯನೇ, ನನ್ನ ಗೊಡವೆ ನಿನಗೇಕೆ? ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸುವುದಕ್ಕೆ ಬಂದಿಯೋ ಎನ್ನುವುದು ಅವನು ಆಕೆಗೆ, ನಿನ್ನ ಮಗನನ್ನು ಕೊಡು ಎಂದು ಹೇಳಿ ಅವನನ್ನು ಆಕೆಯ ಉಡುಲಿನಿಂದ ತೆಗೆದುಕೊಂಡು ತಾನು ವಾಸವಾಗಿದ್ದ ಮೇಲಿನ ಕೋಣೆಗೆ ಹೋಗಿ ತನ್ನ ಮಂಚದ ಮೇಲೆ ಮಲಗಿಸಿದನು. ಅನಂತರ ಅವನು ಯೆಹೋವನಿಗೆ, ನನ್ನ ದೇವರಾದ ಯೆಹೋವನೇ, ನನಗೆ ಸ್ಥಳ ಕೊಟ್ಟ ಈ ವಿಧವೆಯ ಮಗನನ್ನು ನೀನು ಸಾಯಿಸಿ ಆಕೆಗೂ ಕೇಡುಂಟು ಮಾಡಿದ್ದೇನು ಎಂದು ಹೇಳಿ ಹುಡುಗನ ಮೇಲೆ 3 ಸಾರಿ ಬೋರ್ಲು ಬಿದ್ದು, ನನ್ನ ದೇವರಾದ ಯೆಹೋವನೇ, ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆಯಿಟ್ಟನು. ಯೆಹೋವನು ಅವನ ಪ್ರಾರ್ಥನೆ ಕೇಳಿದ್ದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಜೀವಿಸಿದನು. ಎಲೀಯನು ಆ ಹುಡುಗನನ್ನು ಅಲ್ಲಿಂದ ಕೆಳಗೆ ತೆಗೆದುಕೊಂಡು ಹೋಗಿ ಅವನ ತಾಯಿಗೆ ಒಪ್ಪಿಸಿ, ಇಗೋ ನೋಡು, ನಿನ್ನ ಮಗನು ಜೀವಿಸುತ್ತಾನೆ ಎಂದನು. ಆಗ ಆಕೆ ಅವನಿಗೆ, ನೀನು ದೇವರ ಮನುಷ್ಯನೆಂದು ನಿನ್ನ ಬಾಯಿಂದ ಬಂದು ಯೆಹೋವನ ಮಾತು ಸತ್ಯವೆಂದು ಈಗ ನನಗೆ ಗೊತ್ತಾಯಿತು ಎಂದು ಹೇಳಿದಳು ಎಂಬುದಂತೆ. ದೇವರು ತಾನೇ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡ್ತಾ ಬರೋಣ. ಪ್ರೀತಿಯ ದೇವರೇ, ಸ್ವಾಮಿ ಸಮಯಕ್ಕಾಗಿ ಸ್ತೋತ್ರ. ಕೊಟ್ಟಂತಹ ಸಮಯ ಒಂದು ವಾಕ್ಯಗಳಿಗಾಗಿ ನಾಮಕ್ಕೆ ನಾವು ಕೊಂಡಾಟ ಸ್ವಾಮಿ, ಇದರ ಮುಖಾಂತರವಾಗಿ ನಾವು ಆತ್ಮಿಕ ಸತ್ಯಗಳನ್ನು ಅರ್ಥಕೊಂಡವರಾಗಿ ನಿನ್ನ ಗಣಕ್ಕಾಗಿ ಉಪಯೋಗ ಜೀವಿಸಲಿಕ್ಕಾಗುವಾಗೆ ಬೇಕಂತ ಕೃಪೆಯಿಂದ ಪಾಲಿಸಬೇಕಾಗಿ ಬಿಡುತ್ತಾರೆ ಸ್ವಾಮಿ. ಇನ್ನೊಬ್ಬನೇ ಮೈ ತೊಡಬೇಕಾಗಿ ಕಥಾಂತ ಬೇಡ್ಕೊಳ್ತೇವೆ ತಂದೆಯೇ. ನಾವು ಈ ಒಂದು ಭಾಗದಲ್ಲಿ ನಾವು ಆಲೋಚನೆ ಮಾಡುವಾಗ ನಾವು we are going to see 7 things. 7 ವಿಷಯಗಳನ್ನು ನಾವು ಈ ಒಂದು ಭಾಗದಲ್ಲಿ ನಾವು ಆಲೋಚನೆ ಮಾಡುವಂತರಾಗಿದ್ದೇವೆ. ಮೊದಲಾಗಿ ನಾವು ಬರುವಾಗ the first thing we see here is severe trial. ಒಂದು ಬಹಳ ಘೋರವಾದಂಥ ಒಂದು ಪರಿಶೋಧನೆ. ನೋಡಿ, ಅಲ್ಲಿ ವಚನ ಆಲೋಚನೆ ಮಾಡುವಾಗ ನಾವು ನೋಡ್ತೇವೆ, 17ನೇ ಭಾಗದಲ್ಲಿ ಕೆಲವು ದಿನಗಳಾದ ನಂತರ, ಆಫ್ಟರ್ ದೀಸ್ ಥಿಂಗ್ಸ್ ಎಂಬುದಾಗಿ ನಾವು ಇಂಗ್ಲಿಷ್ ನೋಡುವಂತರಾಗಿದ್ದೇವೆ. ಆಫ್ಟರ್ ದೀಸ್ ಥಿಂಗ್ಸ್ ಎಂಬುದಾಗಿ ಹೇಳಿದ್ರೆ, ನಾವು ಹಿಂದಿನ ಭಾಗಕ್ಕೆ ನಾವು ಹೋಗುವಾಗ ಅಲ್ಲಿ ಒಂದು ಸಮಸ್ಯೆ ಉಂಟಾಗುವಂತದ್ದಾಗಿದೆ. ಆ ಸಮಸ್ಯೆಯಲ್ಲಿ ಅಲ್ಲಿ ಆ ಒಂದು ಅವರಿಗೆ ಊಟಕ್ಕೆ ಇಲ್ಲದೆ ಇರುವಂತಹ ಒಂದು ಸ್ಥಿತಿ ನೋಡುವಂತರಾಗಿದೆ. ದೇರ್ ಇಸ್ ನೋ ಫುಡ್ ಫಾರ್ ದೆಮ್ ನೌ. ದೇ ಆರ್ ನಾಟ್ ಅನೇಬಲ್ ಟು ಈಟ್ ಎನಿಥಿಂಗ್. ಅಂತ ಒಂದು ಸಿಚುಯೇಷನ್ ನಾವು ಪ್ರೀವಿಯಸ್ ವರ್ಸಸ್ ನಾವು ಓದುವಂತರಾಗಿದ್ದೇವೆ. ಅಟ್ ದಟ್ ಟೈಮ್ ಗಾಡ್ ಪ್ರೊವೈಡೆಡ್ ಇನ್ ಎ ಮಿರಾಕ್ಯುಲಸ್ ವೇ. ಅದ್ಭುತವಾದ ರೀತಿಯಲ್ಲಿ ದೇವರಲ್ಲಿ ಆ ಒದಗಿಸುವಂತಹ ಒಂದು ಸಂಗತಿಯನ್ನು ನಾವು ಪ್ರೀವಿಯಸ್ ವರ್ಸಸ್ ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆ ಮನೆಯಲ್ಲಿ ಇಟ್ಟು ತಿರುವುದಿಲ್ಲ, ಮೊದಲಿರುವಂತ ಎಣ್ಣೆ ಆರುವುದಿಲ್ಲ, ಮುಗಿದು ಹೋಗುವುದಿಲ್ಲ ಎಂಬುದಾಗಿ ಹೇಳುವಂತಹ ಒಂದು ಸಂಗತಿ ನೋಡುವಂತರಾಗಿದ್ದೇವೆ. ಆ ಒಂದು ಸಮಯ ಕಳೆದ ನಂತರ ಅಥವಾ ಅನೇಕ ದಿನಗಳು ಕಳೆದ ನಂತರ ದೇ ಆರ್ ಎಂಜಾಯಿಂಗ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ಸ್ ಪ್ರಾವಿಡೆನ್ಸ್. ಆ ಸಮಯದಲ್ಲಿ ಏನಾಯ್ತು ಅಂತೆ ನೋಡುವಂತರಾಗಿದ್ದೇವೆ, ಆ ಸ್ತ್ರೀಯ ಮಗನು ಅಸ್ವಸ್ಥನಾದಂತೆ. ಎ ಟೆರಿಬಲ್ ಟ್ರಯಲ್ ಕೇಮ್ ಇನ್ ಟು ದ ಲೈಫ್ ಆಫ್ ದ ವುಮನ್. ಅನೇಕ ಸಾರಿ when we are going through normal lifestyle, ಅನೇಕ ರೀತಿಯಲ್ಲಿ we are enjoying the blessings of God. ಅಂತ ಒಂದು ಸಮಯದಲ್ಲಿ God brings some trials in our lives. ಪ್ರತಿಯೊಬ್ಬರ ಜೀವಿತದಲ್ಲಿ, ಪ್ರತಿಯೊಬ್ಬ ವಿಶ್ವಾಸಿ ಜೀವಿತದಲ್ಲಿ no one is immune to the trials of life. No one is immune. ಪ್ರತಿಯೊಬ್ಬ ವಿಶ್ವಾಸಿಯು ಕೂಡ they have to go through trials. If there are no trials, we will not grow in our Christian life. ನಮ್ಮ ಒಂದು ಆತ್ಮಿಕವಾದ ಜೀವಿತದಲ್ಲಿ, ಕ್ರಿಸ್ಟಿಯನ್ ಜೀವಿತದಲ್ಲಿ ನಾವು ಬೆಳವಣಿಗೆ ಹೊಂದೋದಕ್ಕಾಗಲಿ, ಆತ್ಮಿಕವಾದ ವೃದ್ಧಿ ಆಗಬೇಕಾಗಲಿ ಆಗ್ತಾ ಇರುವಂತಹ ಒಂದು ಸ್ಥಿತಿ ಉಂಟಾಗ್ತದೆ. If there are no trials, God brings trials in our lives. ಈ ಒಂದು ಸ್ತ್ರೀಯ ಒಂದು ಜೀವಿತದಲ್ಲಿ ನಾವು ನೋಡುವಂತಾಗಿದ್ದೇವೆ, ಟೆರಿಬಲ್ ಟ್ರಯಲ್. ಏನು? ಆ ಸ್ವಂತ ಮಗನು, ಒಬ್ಬನೇ ಮಗನು ಆತ್ಮ ತಿರುಗಿದ್ದಾನೆ. ವಾಟ್ ಎ ಸ್ಯಾಡ್ ಥಿಂಗ್ ಅಲ್ವಾ? ವಾಟ್ ಎ ಸಿವಿಯರ್ ಟ್ರಯಲ್ ಇಟ್ ವಾಸ್. ಬೇರೆ ಒಂದು ಸ್ವಲ್ಪ ಆಲೋಚನೆ ಮಾಡ್ತಾ ಬರೋಣ. ಒಂದು ವೇಳೆ ನಮಗೆ ಗೊತ್ತಾಗುವುದಿಲ್ಲ, ಒಂದು ವೇಳೆ ಒಬ್ಬನೇ ಮಗನಿರುವಂತಹ ಕುಟುಂಬದವರು ಒಂದು ವೇಳೆ ಅವರು ಕಳೆದುಕೊಳ್ಳುವುದಾದ್ರೆ ಅವರ ಒಂದು ಸ್ಥಿತಿ, ಅವರ ಒಂದು ವೇದನೆ, ಅವರ ಒಂದು ದುಃಖ, ವಿ ಕ್ಯಾನ್ ನಾಟ್ ಇಮ್ಯಾಜಿನ್. ಅಂತಹ ಒಂದು ಆ ದುಃಖದ ಒಂದು ಸಮಯದಲ್ಲಿ ಆತ ಜೀವಿಸ್ತಾ ಇರುವಾಗ ಭಾರವಾದಂತಹ ವೇದನೆಗೆ ದಾಟಿ ಹೋಗುವಂತ ಒಂದು ಸಂಗತಿ ನೋಡುತ್ತಾ ಇದ್ದೇವೆ. ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ, ಕ್ರಿಸ್ಟಿಯನ್ ಜೀವಿತದಲ್ಲಿ we have to go through trials. Maybe loss of loved ones, maybe sickness, maybe loss of job, or whatever it may be. ಅನೇಕ ರೀತಿಯಲ್ಲಿ ನಾವು ಟ್ರಯಲ್ಸ್ ದಾಟಿ ಹೋಗುವಂತ ಒಂದು ಸಂಗತಿ ನೋಡುತ್ತಾ ಇದ್ದೇವೆ.
ಪೇತ್ರನು ಅಂತ ಹೇಳುವಂತ ನೋಡಿ 1 ಪೇತ್ರ 4ನೇ ಅಧ್ಯಾಯ ಕೊಡುವಾಗ ನೋಡುತ್ತಾ ಇದ್ದೇವೆ. 1 Peter chapter 4 1 ಪೇತ್ರ 4ನೇ ಅಧ್ಯಾಯದಲ್ಲಿ ಪೇತ್ರನು ಅಂತ ಹೇಳ್ತಾನೆ, ಚಾಪ್ಟರ್ 4 verse 12, ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡಬೇಡ್ರಿ. ಡೋಂಟ್ ಬಿ ಸರ್ಪ್ರೈಸ್ಡ್ ವೆನ್ ಯು ಗೋ ಥ್ರೂ ಫೈರಿ ಟ್ರಯಲ್ಸ್. ನೀವು ಈ ಒಂದು ಭಯಂಕರವಾದಂತಹ ಪರಿಶೋಧನೆಗಳಿಗೆ ನೀವು ದಾಟಿ ಹೋಗುವಾಗ ಡೋಂಟ್ ಬಿ ಸರ್ಪ್ರೈಸ್ಡ್. ವಿಪರೀತವಾದ ಸಂಗತಿ ಸಂಭವಿಸಲು ಯೋಚಿಸಬೇಡ್ರಿ. A believer has to go through trials. ಅನೇಕ ರೀತಿಯಲ್ಲಿ ನಾವು ಪರಿಶೋಧನೆಗಾಗಿ ನಾವು ಹಾಕಲ್ಪಡುವಂತರಾಗಿದ್ದೇವೆ. ನಾವು ಅದೇ 1 ಪೇತ್ರ 1ನೇ ಅಧ್ಯಾಯ 6ನೇ ವಚನಕ್ಕೆ ಬರುವಾಗ ನೋಡುತ್ತಾಗಿದ್ದೇವೆ. 1 Peter chapter 1 verse 6, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವರಾಗಿದ್ರು ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವುದಾಗಿದೆ. ಪೇತ್ರ ಹೇಳ್ತಾನೆ, ನಿಮ್ಮ ಒಂದು ನಂಬಿಕೆಯ ಬಂಗಾರದ ರೀತಿಯಿದೆ, ಆ ಬಂಗಾರ ಪುಟಾಕಿ ಶೋಧಿಸುವಂತ ರೀತಿಯಲ್ಲಿ ನೀವು ಆ ಒಂದು ಪರಿಸ್ಥಿತಿಯನ್ನು ದಾಟಿ ಹೋಗ್ಬೇಕೆಂಬುದಾಗಿ ಆತ್ಮ ತಿಳಿಸುವಂತಾಗಿದೆ. ಪ್ರಿಯ, ನಮ್ಮ ಜೀವಿತದಲ್ಲಿ ನಮ್ಮ ಒಂದು ನಂಬಿಕೆ ಪರಿಶೋಧನೆಗೆ ಹಾಕಲ್ಪಡ್ತದೆ. ಈ ಒಂದು ಸ್ತ್ರೀಯ ಒಂದು ನಂಬಿಕೆಯಾದ ಪರಿಶೋಧನೆಗೆ ಹಾಕಲ್ಪಟ್ಟಂತಹ ಒಂದು ಸಂಗತಿ ನೋಡುತ್ತಾಗಿದ್ದೇವೆ. ಎಲ್ಲೋ ಚೆನ್ನಾಗಿ ನಡೀತಾ ಉಂಟು. ಆ ಬ್ಲೆಸ್ಸಿಂಗ್ಸ್ ಹ್ಯಾವ್ ಬೀನ್ ಎಂಜಾಯ್ಡ್, ಬಟ್ ದೇರ್ ಇಸ್ ಸಿವಿಯರ್ ಟ್ರಯಲ್. ಅಬ್ರಾಮನ ಜೀವಿತದಲ್ಲಿ ಸಹ ಇದನ್ನು ನಾವು ನೋಡುತ್ತಾಗಿದ್ದೇವೆ. ಅಬ್ರಾಮನು ಕರೆದಾಗ 25 ವರ್ಷ, 75 years. At that time God called him. ಆತನಿಗೆ ವಾಗ್ದಾನ ಮಾಡ್ತಾನೆ, ನಿನ್ನ ಸಂತತಿಯಿಂದ ನಾನು ಭೂಲೋಕವನ್ನು ಹೆಚ್ಚಿಸ್ತೇನೆ, ಅಲ್ಲಿ ತುಂಬಿಸ್ತೇನೆ ಎಂಬುದಾಗಿ ಆತ ಹೇಳ್ತಾನೆ. He's waiting 25 years just wait. 25 ವರ್ಷಗಳಂತಹ ಐಸಾಕ್ was born. ಇಸಾಕನು ಹುಟ್ಟುವಂತನಾಗಿದ್ದಾನೆ. ಇಸಾಕ ಹುಟ್ಟ ಮೇಲೆ what's this over? I have waited 25 years ಎಂಬುದಾಗಿ ಆತನ ಆರಂಭಕ್ಕೆ ಒಂದು ವೇಳೆ ಇರುವಂತಹ ಒಂದು ಸ್ಥಿತಿ ಒಂದು ವೇಳೆ ಆಗಿರ್ಬೋದು. He was enjoying the blessing. But after several years God told him to offer Isaac on the Mount Moriah. ಮೋರಿಯಾ ದೇಶದಲ್ಲಿ ಆ ಬೆಟ್ಟದಲ್ಲಿ ಹೋಗಿ ಸಮರ್ಪಿಸುವುದಾಗಿರುವಾಗ ಆತಗೆ ಏನಾಗಿರ್ಬೋದು ಪ್ರಿಯರೇ? That was a severe trial that God brought in the life of Abraham. ಪ್ರಿಯರೇ, ನಮ್ಮ ಜೀವಿತಗಳಲ್ಲಿ God allows sufferings. ಅನೇಕರು ಕೇಳುವಂತರಾಗಿದ್ದಾರೆ, why sufferings? ಯಾಕೆ ನಮಗೆ ಕಷ್ಟ ಬರ್ತಾ ಉಂಟು? ಯಾಕೆ ನಮಗೆ ಅನೇಕ ರೀತಿಯಲ್ಲಿ ಈ ರೀತಿಯ ವೇದನೆಗಳು ಬರ್ತಾ ಉಂಟು? God is allowing for good. ನಾವು ರೋಮನ್ ಪತ್ರಿಕೆ 8:28 ನೋಡ್ತಾ ಇದ್ದೇವೆ. Romans chapter 8 verse 28, all things work together for good to those who love God. ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಸಹ ಅನುಕೂಲವಾಗ್ತದಂತೆ, ಒಳ್ಳೆಯದಾಗ್ತದಂತೆ. Any sufferings as a believer you are going through, God is allowing it for your good. We will not understand it. ನಮಗೆ ಒಂದು ವೇಳೆ ಅರ್ಥ ಆಗುವುದಿಲ್ಲ. But God is doing it for in His good purpose. ಆತ ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ ಆತನು ಅನೇಕ ಸಂಗತಿಗಳನ್ನು ಆತನು ಬರಮಾಡುವಂತನು ಆತನಾಗಿದ್ದಾನೆ. ಇವತ್ತು ಒಬ್ಬನೇ ಮಗನನ್ನು ಕಳ್ಕೊಳ್ಳುವಂತ ಒಂದು ಸ್ಥಿತಿ ಎಷ್ಟು ನೋವಾಗ್ತದೆ ಅಲ್ವೋ? But when think of God the Father, He sent His only begotten Son. ನಾವು ರೋಮನ್ ಪತ್ರಿಕೆ 8:32 ನೋಡ್ತಾ ಇದ್ದೇವೆ. ಮಗನನ್ನು ಕೊಟ್ಟ ಮೇಲೆ ಮಗನನ್ನೇ ಆತನು ಉಳಿಸಿಕೊಳ್ಳಿಲ್ಲ. He gave His only Son. ಆತನು ಕಳಿಸಿದ್ದು ಮಾತ್ರ ಅಲ್ಲ, ಆತ ಮೇಲೆ ಈಗ ನಾವು ಆರಾಧನೆ ನೋಡ್ತಾ ಬಂದಿದ್ದೇವೆ. The wrath of God poured on Him. What it was like to the Father God. ತನ್ನವರಿಗೆ ಯಾವ ರೀತಿಯಲ್ಲಿ ಆತನು ಆ ದುಃಖ, ಆ ವೇದನೆ ಆತ ದಾಟಿ ಹೋಗಿರ್ಬೋದು. It's unimaginable love towards us. He did not spare His own Son. What love? Deep love of Lord Jesus Christ. Deep love of the Father. ಕಥಾವಂತ ಯೇಸು ಕ್ರಿಸ್ತ ದೇವರ ಪ್ರೀತಿಯನ್ನು ನಾವು ಕಾಣುವಂತರಾಗಿರ್ತೇವೆ. ನಾವು ಎರಡನೇದಾಗಿ ನಾವು ನೋಡುವಾಗ the second thing that we see here is a bitter complaint. ಅಲ್ಲಿ ಒಂದು ಕಹಿಯಾದಂತಹ ಒಂದು ದೂರನ್ನು ನಾವು ನೋಡುವಂತರಾಗಿದ್ದೇವೆ. ವರ್ಸ್ 18 ನಾವು ನೋಡುವಂತರಾಗಿದ್ದೇವೆ. ಆಗ ಆ ಸ್ತ್ರೀ ಎಲೀಯನಿಗೆ, ದೇವರ ಮನುಷ್ಯನೇ, ನನಗೊಡವೆ ನಿನಗೇಕೆ? ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನು ಸಾಯಿಸುವುದಕ್ಕೆ ಬಂದಿಯೋ ಎನ್ನದು.
ಇಲ್ಲಿ ನಾವು ನೋಡುವಂತರಾಗಿದ್ದೇವೆ ಕಂಪ್ಲೇಂಟ್, ಒಂದು ದೂರ ಕೊಡುವಂತಹ ಒಂದು ಸಂಗತಿ ನೋಡುತ್ತಾ ಇದ್ದೇವೆ. ಭಾರವಾದಂತಹ ಬಿಟರ್ನೆಸ್, ಆ ಒಂದು ಕಹಿಯಾದಂತಹ ಸಂಗತಿ ಆತನಿಗೆ ಉಂಟು. ಅವಳು ಹೇಳುವಂತರಾಗಿದೆ, ಫಸ್ಟ್ ಆಫ್ ಆಲ್ ಶಿ ಇಸ್ ಫೀಲಿಂಗ್ ಗಿಲ್ಟಿ ಅಬೌಟ್ ಹರ್ ಸಿನ್. ನೋಡುತ್ತಾ ನನ್ನ ಪಾಪವನ್ನು ದೇವರಿಗೆ ನೆನಪಿಗೆ ತಂದಿರುವಾಗ she has committed some sin. ಏನೋ ಪಾಪವನ್ನು ಮಾಡಿದ್ದಾಳೆ, ಅದನ್ನು ನೆನಪಿಗೆ ತರ್ತಾ ಇದೆಯೇ ಎಂಬುದಾಗಿ ಅವಳು ಹೇಳುವಂತರಾಗಿದ್ದಾಳೆ. We don't know what sin it is. She is guilty of her sin first. She is thinking it might be the discipline of God. ದೇವರ ಒಂದು ಶಿಕ್ಷೆಯನ್ನು ಎಂಬುದಾಗಿ ತಿಳ್ಕೊಳ್ತಾ ಇದ್ದಾಳೆ. ಮಾತ್ರವಲ್ಲ, she is blaming Elijah. ಎಲಿಯನಿಗೆ ಕಾರಣಕರ್ತನೆ ಎಂಬುದಾಗಿ ಅವಳು ಹೇಳ್ತಾ ಇದ್ದಾಳೆ. ನೀನಿಂದ ಈ ರೀತಿ ಆಯ್ತಲ್ಲ ಎಂಬುದಾಗಿ ಅವಳು ಹೇಳುವಂತ ಒಂದು ಸಂಗತಿ. Those were sharp words against the prophet Elijah. What a blame, ಅಲ್ಲ? ಯಾಕೆ? Because she was so much bitter. ಆ ಒಂದು ಕಹಿಯಾದಂತಹ ಒಂದು ಸಂಗತಿಗಳಲ್ಲಿ ದಾಟಿ ಹೋಗುವಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಪ್ರೇರೆ ನಮ್ಮ ಜೀವಿತಗಳಲ್ಲಿ when we go through difficult times, trials, what is our response? ನಮ್ಮ ಒಂದು ಪ್ರತಿಕ್ರಿಯೆ ಏನಾಗಿದೆ? Do we blame God? ದೇವರನ್ನು ನಾವು ದೂಷಿಸ್ತೇವಾ? Do we blame people of God? Do we blame others? What is our response? ಆದರೆ ನಾವು ನೋಡುವಾಗ, ಯೋಬನ ಒಂದು ಜೀವಿತ ನೋಡುವಂತಾಗಿದ್ರೆ, ಯೋಬನ ಪುಸ್ತಕ ತೆಗೆದ್ರೆ ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ ನೋಡುತ್ತಾ ಇದ್ದೇವೆ. Job chapter 1 verse 21 ಆತನು ಹೇಳುವಂತಾಗಿದ್ದಾನೆ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದನು, ಏನೂ ಇಲ್ಲದವನಾಗಿ ಗತಿಸಿ ಹೋಗುವನು, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ. God gave and God took away. Blessed be the name of the Lord. What a response. ನಮ್ಮ ಜೀವಿತಗಳಲ್ಲಿ when we go through trials, can we bless the name of the Lord? ನಾವು ದೇವರಿಗೆ ಸ್ತೋತ್ರ ಎಂಬುದಾಗಿ ಒಂದು ವೇಳೆ ಹೇಳುವಂಥದ ಮನಸ್ಥಿತಿ ನಮ್ಮಲ್ಲಿ ಇರ್ತದ? ಯೋಬನ ಜೀವಿತದಲ್ಲಿ ಅಂಥ ಒಂದು ಎಲ್ಲರನ್ನು ಕಳೆದುಕೊಂಡಂಥ, ಎಲ್ಲ ರೀತಿಯಲ್ಲಿಯೂ ಎಲ್ಲ ಮಕ್ಕಳನ್ನು ಕಳೆದುಕೊಂಡು ಎಲ್ಲ ಸಂಪನ್ನು ಕಳೆದುಕೊಂಡವನಾಗಿ ಆತನು ಜೀವಿಸ್ತಾ ಇರುವಾಗ he says, blessed be the name of the Lord. ಅದರಲ್ಲಿ ಈ ಒಂದು ಸ್ತ್ರೀಯ ಜೀವಿತದಲ್ಲಿ she is blaming others. ನಮ್ಮ ಜೀವಿತಗಳಲ್ಲಿ many times we will be worrying, we will be disappointed, we will be discouraged, we will blame others. ಆದರೆ ನಮ್ಮ ಜೀವಿತದಲ್ಲಿ ಆಗಬೇಕಂತ ಸಂಗತಿ, we have to entrust everything to God. ನಾವು ಪೇತ್ರಪತ್ರಿಕೆ entrusting our souls to God the Father. ನಮ್ಮ ಆತ್ಮಗಳನ್ನು ಆತನಿಗೆ ಒಪ್ಪಿಸುವಂತವರಾಗಿ ನಾವು ಜೀವಿಸಬೇಕೆಂಬುದಾಗಿ ಪೇತ್ರನು ತಿಳಿಸುವಂತನಾಗಿದ್ದಾನೆ. ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ God allows sufferings in our life so that He will know what is in our heart. ನಮ್ಮ ಹೃದಯದಲ್ಲಿ ಏನಿದೆ, ಈ ಸ್ತ್ರೀಯರ ಜೀವಿತದಲ್ಲಿ ಅವರ ಹೃದಯದಲ್ಲಿ ಕಹಿಯಾದಂಥ ಅನುಭವ ಉಂಟು, ಕಹಿಯಾದಂಥ ಭಾವನೆಗಳು ಉಂಟು, ಅದನ್ನು ಹೊರಪಡಿಸುವಂತಹ ಒಂದು ಸಂಗತಿಯನ್ನು ನೋಡುವಂತಾಗಿದೆ. ನಾವು ಧರ್ಮೋಪದೇಶಕಾಂಡ 8ನೇ ಅಧ್ಯಾಯಕ್ಕೆ ತಿಳಿಸ್ರಿ. ಧರ್ಮೋಪದೇಶಕಾಂಡ 8ನೇ ಅಧ್ಯಾಯ ಡ್ಯೂಟರೋನಮಿ ಚಾಪ್ಟರ್ 8 verse 2 ನಾವು ನೋಡುವಂತಾಗಿದ್ದೇವೆ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದನು, ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವರು ಅಲ್ಲವೋ ಎಂದು ತಿಳ್ಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿ. ಟು ಸಿ ವಾಟ್ ಈಸ್ ಇನ್ ದೈನ್ ಹಾರ್ಟ್ ಎಂಬುದಾಗಿ ನೋಡ್ತೇವೆ. ನಿಮ್ಮ ಹೃದಯದಲ್ಲಿ ಏನಿದೆ ಎಂಬುದಾಗಿ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಏನಂತೆ ದೇವರು ಅಲ್ಲಿ ಈ ಒಂದು ಸಂಗತಿಗಳನ್ನು ಬರಮಾಡಿದೆ ಎಂಬುದಾಗಿ ನೋಡುತ್ತಾಗಿದ್ದೇವೆ. ಪ್ರಿಯರೇ, ಇಸ್ರಾಯೇಲರ ಜೀವಿತದಲ್ಲಿ when they passed the Red Sea, ಅವರು ಕೆಂಪು ಸಮುದ್ರವನ್ನು ದಾಟಿದಾಗ ನಾವು 15ನೇ ಅಧ್ಯಾಯ ನೋಡುತ್ತಾಗಿದ್ದೇವೆ. 15ನೇ they were exalting Christ, exalting God. ನಿನಗೆ ಸಮಾನವರು ಯಾರು ಎಂಬುದಾಗಿ ಅವರು ಕೂಗುತ್ತಾ ಹಾಡುತ್ತಾ ಕೀರ್ತನೆ ಆಡುವಂತರಾಗಿದ್ದಾರೆ. Only 3 days. What happened? ಅದೇ 15ನೇ ಅಧ್ಯಾಯದಲ್ಲಿ 24ನೇ ವಚನವನ್ನು ನೋಡುತ್ತಾ ಇದ್ದೇವೆ. ಅವರು ಗುಣಗುಟ್ಟುವಂತರಾಗಿದ್ದಾರೆ. There is no water. ನಮಗೆ ನೀರಿಲ್ಲ, ಕೈಯಾಗ ನೀರಿಲ್ಲಿದೆ ಎಂಬುದಾಗಿ ಅವರು ಗುಣಗುಟ್ಟುವಂತಹ ಒಂದು ಸಂಗತಿ. ಪ್ರಿಯರೇ, are we murmuring against God when we go through difficult times?
ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಕಡೆ ತೆಗೆದುಕೊಳ್ಳುವಂತಹ ನಾವು ವಾಟ್ ಈಸ್ ಅವರ್ ರೆಸ್ಪಾನ್ಸ್, ನಮ್ಮ ಆ ಒಂದು ಪ್ರತಿಕ್ರಿಯೆ ಎಂಟ್ರೆಸ್ಟಿಂಗ್ ಟು ಗಾಡ್, ಎಲ್ಲವನ್ನು ದೇವರಿಗೆ ಒಪ್ಪಿಸಿ ನಾವು ಜೀವಿಸುವಂತಹ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಅದು ಕಾಣುವಂಥದ್ದು ಆಗಿರಬೇಕು. ಮೂರನೇದಾಗಿ ನಾವು ಬರುವಾಗ the third thing that we see here, a gracious request. ಒಂದು ಕೃಪೆಯ ಒಂದು ಭಿನ್ನವನ್ನು ಅಲ್ಲಿ ನೋಡುತ್ತಾ ಇದ್ದೇವೆ ನಾವು. 19ನೇ ವಚನಕ್ಕೆ ನೋಡ್ರಿ, 19ನೇ ವಚನ, ನಿನ್ನ ಮಗನನ್ನು ನನಗೆ ಕೊಡು ಎಂದು ಹೇಳಿ ಅವನನ್ನು ಆಕೆಯ ಉಡಿಲಿನಿಂದ ತೆಗೆದುಕೊಂಡು ತಾನು ವಾಸವಾಗಿದ್ದ ಮೇಲಿನ ಕೋಣೆಗೆ ಹೋಗಿ ತನ್ನ ಮಂಚದ ಮೇಲೆ ಮಲಗಿಸಿದನು ಎಂಬುದಾಗಿ ನೋಡ್ತೇವೆ. ಇಲ್ಲಿ a gracious request ನೋಡುತ್ತಾ ಇದ್ದೇವೆ. Give me thy son, ನನಗೆ ಮಗನನ್ನು ಕೊಡು. We see the wonderful character of Elijah. ನೋಡ್ರಿ, ಈ ಒಬ್ಬ ಸ್ತ್ರೀ she's blaming Elijah. ದೂಷಿಸ್ತಾ ಇದ್ದಾಳೆ ಎಲಿಯನನ್ನು. ದೂಷಿಸುವಾಗ ಒಂದು ವೇಳೆ ನಮಗೆ ಯಾರಾದರೂ ಫಾಲ್ಸ್ಲಿ ಅಕ್ಯೂಸೇಷನ್ಸ್, ಇಲ್ಲಸಲ್ಲದಂತ ಆರೋಪಗಳು ನಮ್ಮ ಮೇಲೆ ಹೊರಿಸಿದ್ರೆ ವಾಟ್ ವಿ ಡು, ನಾವೇನು ಮಾಡ್ತೇವೆ? ವಿಲ್ ಟ್ರೈ ಟು ರಿಯಾಕ್ಟ್. ಇಲ್ಲ ಎಂಬುದಾಗಿ ನಾವು ಸಾಧಿಸೋದಕ್ಕೆ ಹೋಗ್ತೇವೆ. ಇಟ್ಸ್ ನಾಟ್ ಲೈಕ್ ಅನೇಕ ರೀತಿಯಲ್ಲಿ ನಾವು ಅದಕ್ಕೆ ಆ ಒಂದು ರೀತಿಯಲ್ಲಿ ರೆಸ್ಪಾನ್ಸ್ ನಾವು ಕೊಡುವಂತರಾಗಿರ್ತೇವೆ. ವಾಟ್ ಡಿಡ್ Elijah do? ಆತ್ಮ ಯಾವ ರೀತಿಯಲ್ಲೂ ಈಸ್ ನಾಟ್ ಅಪ್ಸೆಟ್ ವಿತ್ ಅವರ್ ವರ್ಡ್ಸ್, ಈಸ್ ನಾಟ್ ಡಿಸ್ಕರೇಜ್ ವಿತ್ ಅವರ್ ವರ್ಡ್ಸ್. ಅದು ಹೇಳುವಂತ ಒಂದು ಮಾತು, ಗಿವ್ ಮೀ thy son. We see the patience of Elijah. ನಮ್ಮ ಜೀವಿತದಲ್ಲಿ when we go through very difficult times, ಅಂದರೆ ಫಾಲ್ಸ್ ಅಕ್ಯೂಸೇಷನ್ಸ್ ನಮ್ಮ ಜೀವಿತದಲ್ಲಿ ಬರುವುದಾದರೆ, do you have patience to endure? ಅದನ್ನು ತಾಳಿಕೊಳ್ಳುವಂತ ಆ ಒಂದು ತಾಳ್ಮೆಯ ಮನಸ್ಸು ನಮ್ದು ಇದೆಯಾ? when others say false accusations against us, ಸುಳ್ಳಾದ ಆರೋಪಗಳನ್ನು ಯಾರಾದರೂ ಒಂದು ವೇಳೆ ನಮ್ಮ ಮೇಲೆ ಹಾಕಿದ್ರೆ, ಹೊರಿಸಿದ್ರೆ, what do I do? ಎಲಿಯನ್ ಮಾಡುವಂತ ಕೆಲಸ ಅಂದ್ರೆ ಇವಾಗ ತಾಳ್ಮೆಯಿಂದ ಮಗನನ್ನು ಕೊಡು ಎಂಬುದಾಗಿ ಆತ್ಮ ಕೇಳುವಂತ ಒಂದು ಸಂಗತಿ ನೋಡುತ್ತಾ ಇದ್ದೇವೆ. ನಾವು ಯಾಕೊಂದು ಪತ್ರಿಕೆ ನೋಡುತ್ತಾ ಇದ್ದೇವೆ, ನಿಮ್ಮ ತಾಳ್ಮೆಯು ಸಿದ್ಧಿಗೆ ಬರಲಿ. Let your patience come to maturity. ಆ ಒಂದು ಸಿದ್ಧಿಗೆ ಬರುವಾಗ ನೀವು ನಿಜವಾಗ್ಲೂ ಕೂಡ ಆ ಪರ್ಫೆಕ್ಷನ್ ನೀವು ಹಾದು ಹೋಗುವಂತರಾಗಿದ್ರೆ ಎಂಬುದಾಗಿ ತಿಳಿಸುವಂತರಾಗಿದೆ. ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ಕೊಳ್ಳೋಣ. ವಾಟ್ ಈಸ್ ಮೈ ರಿಯಾಕ್ಷನ್? ನಾನು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತೀನಿ ಎಂಬಂತ ಒಂದು ಸಂಗತಿ ನೋಡ್ತಾ ಇದ್ದೇವೆ. ಮಾತ್ರವಲ್ಲ, he is having compassion and action. ಒಂದು ಕರುಣಾದ ಹೃದಯ, ತಂದೆಯ ಒಂದು ಮೃದು ಹೃದಯ, the tenderness of the father is seen in the life of Elijah. ಆ ಮಗನನ್ನು ತೆಗೆದುಕೊಳ್ಳುವಾಗ ಆ ಮೃದುತ್ವವನ್ನು ನಾವು ನೋಡ್ತಾ ಇದ್ದೇವೆ, ಆ ಕನಿಕರವನ್ನು ನೋಡುತ್ತಾ ಇದ್ದೇವೆ. ನಮ್ಮ ಪ್ರಧಾನಂತ ಯೇಸು ಕ್ರಿಸ್ತನ ಲೋಕದಲ್ಲಿ ಆತನು ಜೀವಿಸಿದಾಗ ಆತು ವಿಧವೆಯ ಒಂದು ಮಗನು ಆತು ಸಾಯುವಂತ ಒಂದು ಸಮಯದಲ್ಲಿ, ಸತ್ತು ಹೋಗುವಂತ ಸಮಯದಲ್ಲಿ ನಾವು ನೋಡುತ್ತಾ ಲೋಕದ ಸುವಾರ್ತೆ ನೋಡುತ್ತಾ ಇದ್ದೇವೆ. ಆ ವಿಧವೆಯನ್ನು ಕಂಡು ಆತ ಏನ್ ಮಾಡ್ತಾರೆ? ಕನಿಕರ ಪಟ್ಟಂತೆ. He had compassion on her. ನಮ್ಮ ಜೀವಿತದಲ್ಲಿ we need to have these qualities, the patience, the compassion that we need to have. ನಮ್ಮಲ್ಲಿ ಯಾವುದು ಕನಿಕರ ಹೃದಯ, ಆ ಮೃದುವಾದಂತ ಹೃದಯ, ಆ ತಾಳ್ಮೆಯ ಒಂದು ಸಂಗತಿ ನಮ್ಮ ಜೀವಿತದಲ್ಲಿ ಇರಬೇಕೆಂಬುದಾಗಿ ದೇವರು ಇಚ್ಛಿಸುವುದಾಗಿದೆ. ದ ಜೆಂಟಲ್ನೆಸ್ ಅಂಡರ್ ಪ್ರೊವೊಕೇಶನ್. ಯಾವ ಪ್ರವೋಕ್ ಮಾಡಿದಾಗ ಅದಕ್ಕೆ ಧೈರ್ಯ ಇರುವಂತಹ ಒಂದು ಮನಸ್ಸು ನಮ್ಮ ಜೀವಿತದಲ್ಲಿ ಕಾಣುವುದಾಗಿದೆ. ನಮ್ಮ ಜೀವಿತ ಇದೆಯಾ? ಡು ಹ್ಯಾವ್ ಜೆಂಟಲ್ನೆಸ್? ನಮ್ಮ ಆತ್ಮಿಕ ಜೀವಿತದಲ್ಲಿ ಅದನ್ನು ನಾವು ಗಣನೆಗೆ ನಾವು ತೆಗೆದುಕೊಳ್ಳುವಂತರಾಗೋಣ. ಮಾತ್ರವಲ್ಲ, ಮುಂದಕ್ಕೆ ನಾವು ನೋಡುವಾಗ ಅದೇ ವರ್ಷದಲ್ಲಿ we see a place of blessing there. ಅಲ್ಲಿ ಒಂದು ಆಶೀರ್ವಾದ ಸ್ಥಳ ನೋಡುತ್ತಾ ಇದ್ದೇವೆ. He carried that son to upper chamber. ಒಂದು ಕೋಣೆಗೆ, ಮೇಲತ್ತಿಸಿದ ಕೋಣೆಗೆ ಆತ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಆ ಮೇಲತ್ತಿಸಿದ ಕೋಣೆ ಯಾಕೆ ಉಂಟು ಎಂಬುದಾಗಿರುವಾಗ ಎಲ್ಲಿಯನ್ನು ಹೇಳ್ಕೊಂಡಿದ್ದಾನೆ. It's a place of his communion with God. ಒಂದು ಸಪರೇಟ್ ಒಂದು ರೋಗ ಉಂಟು ಅಲ್ಲಿ. ಆತ್ಮ ಕಮ್ಯುನಿಯನ್ ಆದ ತಂದೆ ಆದ ದೇವರ ಹತ್ರ ಅದರ ನ್ಯೂನತೆಯಲ್ಲಿ ಆತ್ಮ ಜೀವಿಸುವಂತಹ ಒಂದು ಸಂಗತಿ. ಪ್ರೇರಣೆ ನಮ್ಮ ಜೀವಿತಗಳಲ್ಲಿ do have private communion with our Lord every day. ಪ್ರತಿನಿತ್ಯ ನಾವು ಕರ್ತನೊಂದಿಗೆ ನಾವು ಆ ನಿಜವಾದಂತಹ ಒಂದು ವೈಯಕ್ತಿಕವಾದಂತಹ ಒಂದು ಸಮಯ ನಾವು ಕಳೆಯುತ್ತೇವಾ? It's a blessed place. ಕಥಾನಂತೆ ಯೇಸು ಕ್ರಿಸ್ತನ ಹೇಳುವಾಗ ನೋಡಿ, ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬನ್ನಿ. Matthew's Gospel chapter 6.
ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಕಥಾನಂತೆ ಯೇಸು ಕ್ರಿಸ್ತನು ಆತನು ಶಿಷ್ಯರಿಗೆ ಹೇಳುವಾಗ ಹೇಳಿದಂತಾನೆ, ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯೋದು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವುದು. ಎಲ್ಲಿಗೆ ಹೋಗ್ಬೇಕಂತೆ? ಏಕಾಂತವಾದಂತಹ ಸ್ಥಳಕ್ಕೆ ನೀನು ಹೋಗಿ ನೀನು ಪ್ರಾರ್ಥನೆ ಮಾಡು. You should be away from all the distraction of this life. ಅದರ ಮೊಬೈಲ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಅಥವಾ ಇನ್ಯಾವುದೇ ಡಿಸ್ಟ್ರಾಕ್ಷನ್ಸ್ ಮಾಡುವಂತ ಎಲ್ಲ ಸಂಗತಿಗಳಿಂದ ನಾವು ದೂರವಾಗಿ we have to spend time with God. Are you spending alone time with God? ಆ ಒಂದು ಕಮ್ಯುನಿಟಿ ನಮ್ಮ ಜೀವಿತದಲ್ಲಿ ಕಾಣ್ತಾ ಇದೆಯಾ? ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ಅದನ್ನು ನಮ್ಮ ಜೀವಿತದಲ್ಲಿ ಇಟ್ಕೊಂಡಿದ್ದೇವಾ? ವೈಯಕ್ತಿಕವಾದ ಅನ್ಯೂನತೆ, ದ ಪರ್ಸನಲ್ ಕಮ್ಯುನಿಯನ್ ವಿತ್ ಅವರ್ ಲಾರ್ಡ್ ಎವ್ರಿ ಡೇ. ಏನೋ ಒಂದು 5 ನಿಮಿಷ ವಾಡಿಕೆಯಾಗಿ ಪ್ರಾರ್ಥನೆ ಮಾಡುವುದು ಹೋಗುವಂಥದ್ದಲ್ಲ, ಏನೋ ಒಂದು 5 ನಿಮಿಷ ವಾಕ್ಯ ಹೋಗುವಂಥದ್ದಲ್ಲ. ಸೆಟ್ ಎ ಟೈಮ್ ಟು ಸ್ಪೆಂಡ್ ಅಲೋನ್ ವಿತ್ ಗಾಡ್. ಪ್ರೈವೇಟ್ಲಿ ಅವನ ರೀತಿಯಲ್ಲಿ, ಆ ವೈಯಕ್ತಿಕ ರೀತಿಯಲ್ಲಿ ನಾವು ಆತ ಸನ್ನಿಧಿಯಲ್ಲಿ ಕಳೆಯುವಂತಹ ಒಂದು ಸಮಯ. Are we spending that valuable time with our Lord? ಎಲಿಯನು ಆ ಒಂದು ಸ್ಥಳಕ್ಕೆ ಆತನ ಕರ್ಕೊಂಡು ಹೋಗ್ತಾ ಇದ್ದಾನೆ. ದಾನಿಯೇಲನ ಒಂದು ಜೀವಿತ ನೋಡುತ್ತಾ ಇದ್ವಿ, 6ನೇ ಅಧ್ಯಾಯ ನೋಡುತ್ತಾ ಇದ್ವಿ. ದಾನಿಯೇಲನ 6ನೇ ಅಧ್ಯಾಯ 10ನೇ ವಚನ ನೋಡುತ್ತಾ ಇದ್ವಿ. ಅಲ್ಲಿ ಒಂದು ಆಜ್ಞೆ ನೋಡುತ್ತಾ ಇದ್ರೆ, ರಾಜ್ಯದಲ್ಲದೆ ಯಾರಿಗೂ ಸಹ ಒಂದು ವೇಳೆ ಅವರು ಆ ಪ್ರಾರ್ಥನೆ ಮಾಡಬಾರ್ದು, ವಿಜ್ಞಾಪನೆ ಮಾಡಬಾರ್ದು ಎಂಬಂತಹ ಒಂದು ಆಜ್ಞೆ ಹೊರಡುವಂತಾಗಿದೆ. ಆಗ ದಾನಿಯೇಲ ಮಾಡಿದಂತ ಒಂದು ಸಂಗತಿ ಏನು? ನಾವು ದಾನಿಯೇಲ 6ನೇ ಅಧ್ಯಾಯ 10ನೇ ವಚನ ನೋಡ್ತಾ ಇದ್ದೇವೆ. ಆಜ್ಞೆಯನ್ನು ತಿಳಿದ ತಕ್ಷಣ ಆತ ಮಾಡಿದ ಸಂಗತಿ, he went to his room to pray. What a wonderful thing ಅಲ್ಲ? Do we have a private place of prayer? ನಮ್ಮ ಜೀವಿತದಲ್ಲಿ ಆ ಒಂದು ವೈಯಕ್ತಿಕವಾದ ರೀತಿಯಲ್ಲಿ ಪ್ರೈವೇಟ್ ಆಗಿ ನಾವು ಪ್ರಾರ್ಥನೆ ಮಾಡುವಂತ ಒಂದು ಸ್ಥಳವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಾ? ಆ ಒಂದು ಸ್ಥಳದಲ್ಲಿ ನಾವು ಕಾಲ ಕಳೆಯುತ್ತಾ ಇದೀವ ನಮ್ಮ ಕರ್ತನ ಜೊತೆ. ಇಟ್ ವಿಲ್ ಬಿ ಎ ಪ್ಲೇಸ್ ಆಫ್ ಬ್ಲೆಸ್ಸಿಂಗ್. ಅದು ನಿಜವಾಗ್ಲೂ ಕೂಡ ವಿಶೇಷವಾದಂತಹ ಒಂದು ಆಶೀರ್ವಾದದ ಸ್ಥಳ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ he did not have closet, he did not have room. ಕರ್ತನಾದ ಯೇಸು ಕ್ರಿಸ್ತ ಹೇಳಿದಂತ ಮಾತೇನು? ಮನುಷ್ಯ ಕುಮಾರನಿಗೆ ತಲೆಯಷ್ಟು ಸ್ಥಳ ಸಹ ಇಲ್ಲವಂತೆ. ವಾಟ್ ವಾಸ್ ಹಿ ಡೂಯಿಂಗ್? ನೋಡಿ, ಲೂಕ ಸುವಾರ್ತೆ 5ನೇ ಅಧ್ಯಾಯ ತೆಗೆದ್ರೆ, 5ನೇ ಅಧ್ಯಾಯ, ಲೂಕ ಸುವಾರ್ತೆ 5ನೇ ಅಧ್ಯಾಯ, ಲೂಕ್ ಗಾಸ್ಪಲ್ ಚಾಪ್ಟರ್ 5 14ನೇ ವಚನ. ಆತನಾದರೂ ಅರಣ್ಯ ಪ್ರದೇಶಗಳಿಗೆ ಹೋಗಿ ದೇವರ ಪ್ರಾರ್ಥನೆಯನ್ನು ಮಾಡುತ್ತಿದ್ದನು. He was going alone to solitary places. ಆತನಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಆತ ಹೋಗ್ತಾ ಇದೆ. ನಾವು ನೋಡ್ತಾ ಇದ್ದೇವೆ 6ನೇ ಅಧ್ಯಾಯ 12ನೇ ವಚನ ನೋಡ್ರಿ, 6:12. ಆ ದಿವಸಗಳಲ್ಲಿ ಆತ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿ ಕಳೆದಂತೆ. ಸಾಲಿಟರಿ ಪ್ಲೇಸ್, ಪ್ರೈವೇಟ್ ಪ್ಲೇಸ್. ಪ್ರಿಯ, ನಮ್ಮ ಜೀವಿತಗಳಲ್ಲಿ we need to have private place. ಎಲಿಯನು ಸಂಪೂರ್ಣವಾಗಿ ದೇವರಿಗೆ ಅಲ್ಲಿ ಸಮಯವನ್ನು ಕೊಟ್ಟಂತಹ ಒಂದು ಸಂಗತಿ. ಆ ಒಂದು ಸ್ಥಳಕ್ಕೆ he is taking the problem to that private room. ಆ ಒಂದು ಸಮಸ್ಯೆಯನ್ನು, ಇರುವಂತಹ ಸಮಸ್ಯೆಯನ್ನು ಆ ಒಂದು ಸ್ಥಳಕ್ಕೆ ಆತ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ನಮ್ಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ we have to take it to the private place of prayer. ಆ ಒಂದು ಪ್ರಾರ್ಥನೆ ಒಂದು ಸ್ಥಳಕ್ಕೆ ನಾವು ತೆಗೆದುಕೊಂಡು ಹೋಗುವಂತರು ನಾವು ಆಗಬೇಕು. 5ನೇದಾಗಿ ನಾವು ನೋಡುವಾಗ ಎ ಫರ್ವೆಂಟ್ ಪ್ರೇಯರ್, ಅತ್ಯಾಸಕ್ತಿಯುಳ್ಳಂತಹ ಒಂದು ಪ್ರಾರ್ಥನೆ. ನೋಡಿ, ಅಲ್ಲಿ 29-21 ನನ್ನ ದೇವರಾದ ಯೆಹೋವನೇ, ನನಗೆ ಸ್ಥಳ ಕೊಟ್ಟ ಈ ವಿಧವೆಯ ಮಗನನ್ನು ನೀವು ಸಾಯಿಸಿ ಈಕೆಗೂ ಕೇಡುಂಟು ಮಾಡಿದ್ದೇನೆ ಅಂತ ಹೇಳಿ ಹುಡುಗನ ಮೇಲೆ 3 ಸಾರಿ ಬೋಳು ಬಿದ್ದು, ನನ್ನ ದೇವರಾದ ಯೆಹೋವನೇ, ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡುವುದಾಗಿ ಆತನಿಗೆ ಮೊರೆ ಇಟ್ಟನಂತೆ. ನೋಡ್ರಿ, ಎಂಥ ಒಂದು ಅತ್ಯಾಸಕ್ತಿಯುಳ್ಳಂತಹ ಪ್ರಾರ್ಥನೆಯನ್ನು ನಾವು ನೋಡುವಂತಾಗಿದ್ದೇವೆ. ಇಲ್ಲಿಯವರೆಗೂ ಯಾರು ಸಹ ಸತ್ತವರಿಂದ ಎದುರಿಸಲ್ಪಟ್ಟಿಲ್ಲ, ಯಾರು ಸಹ. ಅದರಲ್ಲೂ ಕೂಡ ಎಲಿಯನು ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆತನಿಗಿದ್ದಂತಹ ಒಂದು ನಂಬಿಕೆ, ಆ ಒಂದು ಅತ್ಯಾಸಕ್ತಿ ಇರುವಂತಹ ಒಂದು ಪ್ರಾರ್ಥನೆ, ಆತನು ಆ ಬಹಳವಾದಂತಹ ವೇದನೆಯಿಂದ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡುವಾಗ when we pray, do you have this kind of earnest prayer? ಇಂತಹ ಒಂದು ಫರ್ವೆನ್ಸಿ ನಮ್ಮ ಜೀವಿತದಲ್ಲಿ ಕಾಣ್ತಾ ಇದೆಯಾ? ಇಂತಹ ಒಂದು ಅತ್ಯಾಸಕ್ತಿಯ ಒಂದು ಪ್ರಾರ್ಥನೆ, ಹೋರಾಟದ ಪ್ರಾರ್ಥನೆ. he is wrestling with God. ಯಾಕೋಬನ ಒಂದು ಜೀವಿತದಲ್ಲಿ he wrestled with God. ಯಾಕೋಬನ ರೆಸ್ಟ್ ಮಾಡುವಾಗ
ಹೋರಾಡುವಂತ ಸಂಗತಿ ನೋಡ್ತಾ ಇದ್ರೆ ನೀನು ನನ್ನ ಆಶೀರ್ವದಿಸೋ ಹೊರತು ನಾನು ಬಿಡುವುದಿಲ್ಲ. That was a wrestling with God. ಪ್ರೇಯರ್ ನಮ್ಮ ಜೀವಿತದಲ್ಲಿ are we wrestling with God in our prayers? ನಾವು ಕೊಲೊಸ್ಸೆ ಪತ್ರಿಕೆ ತಿಳಿಸುವಾಗ ನಾವು 4ನೇ ಅಧ್ಯಾಯ, ಕೊಲೊಸ್ಸೆ ಪತ್ರಿಕೆ 4ನೇ ಅಧ್ಯಾಯ ಅಲ್ಲಿ ಒಬ್ಬ ವ್ಯಕ್ತಿ ನೋಡುತ್ತಾ ಇದ್ದೇವೆ. 4ನೇ ಅಧ್ಯಾಯ 12ನೇ ವಚನದಲ್ಲಿ, ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಒಬ್ಬೊಬ್ಬರನ್ನು ನಿಮ್ಮ ಮಗನೇ ನೋಡ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲಾ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದಂತೆ ವಿಜ್ಞಾಪನೆ ಮಾಡ್ತಾರಂತೆ. ಪ್ರಾರ್ಥನೆ ಮಾಡುವಾಗೆಲ್ಲ ಏನ್ ಮಾಡ್ತಾರಂತೆ? ಹೋರಾಟದ ಪ್ರಾರ್ಥನೆ. ನಮ್ಮಲ್ಲಿ ಇದೆಯಾ ಹೋರಾಟದ ಪ್ರಾರ್ಥನೆ? ಡು ಯು ಹ್ಯಾವ್ ದಿಸ್ ಕೈಂಡ್ ಆಫ್ ಪ್ರೇಯರ್? ಏನೋ ನಾವು ಸಾಧಾರಣವಾಗಿ ವಾಡಿಕೆಯಾಗಿ ಪ್ರಾರ್ಥನೆ ಮಾಡ್ತಾ ಹೊರಟು ಹೋಗ್ತೇವೆ. ಬಟ್ ವಿ ಡೂ ಹ್ಯಾವ್ ದಿಸ್ ಕೈಂಡ್ ಆಫ್ ಮೈಂಡ್, ಆ ಫರ್ವೆನ್ಸಿ, ಆ ಒಂದು ಅತ್ಯಾಸಕ್ತಿ ನಮ್ಮ ಜೀವಿತದಲ್ಲಿ ಉಂಟು. ಅವನು ಪೋಸ್ಟರ್ಸ್ ನೋಡುತ್ತಾಗಿದ್ದೇವೆ, ಅವನು ಬೋಧ ಬಿಡುವಂತಾಗಿದ್ದಾನೆ. ಈಸ್ ಹ್ಯಾವಿಂಗ್ ಹ್ಯೂಮಿಲಿಟಿ ದೇರ್. ಅವನು ಐಡೆಂಟಿಫೈ ಮಾಡ್ಕೊಳ್ತಾ ಇದ್ದಾನೆ. ಆ ಹುಡುಗನ ಜೊತೆಯಲ್ಲಿ ಐಡೆಂಟಿಫೈ ಮಾಡಿಕೊಡುವಂತ ಒಂದು ಸಂಗತಿ ನೋಡುತ್ತಾಗಿದ್ದೇವೆ. ಭಕ್ತರು ಈಗ ಹೇಳಿದ್ದಾರೆ ನೋಡ್ರಿ, ಅಲ್ಲಿ E.M. ಬೌನ್ಸ್ ಎಂಬಂತ ಒಬ್ಬ ಬರಹಗಾರರು ಬಹಳ ಚೆನ್ನಾಗಿ ಅವರು ಪ್ರೇಯರ್ ಬಗ್ಗೆ ಬರುವಂತರಾಗಿದ್ದಾರೆ. ಒಂದು ವೇಳೆ ಆ ಬುಕ್ ಅನ್ನು ಸಿಕ್ಕಿದ್ರೆ ನೀವು ತೆಗೆದುಕೊಂಡು ಹೋದ್ರಿ. E.M. ಬೌನ್ಸ್ ಅವರು ಹೇಳುವಂತರಾಗಿದ್ದಾರೆ, what the church needs today is not more machinery or better, not new organizations or more novel methods, but men whom the Holy Spirit can use, men of prayer, men mighty in prayer. ಸಭೆಗೆ ಇವತ್ತು ಬೇಕಾಗಿರುವಂಥದ್ದು ನ್ಯೂ ಮೆಥಡ್ಸ್ ಅಲ್ಲ, ನ್ಯೂ ಆರ್ಗನೈಸೇಷನ್ಸ್ ಅಲ್ಲ. ಸಭೆಗೆ ಬೇಕಾದಂತ ಏನಂತೆ? ಮೆನ್ ಮೈಟಿ ಇನ್ ಪ್ರೇಯರ್. ಚರ್ಚ್ ನೀಡ್ಸ್ ಮೆನ್ ಆಫ್ ಪ್ರೇಯರ್, ವುಮೆನ್ ಆಫ್ ಪ್ರೇಯರ್. ಪ್ರಾರ್ಥನಾ ವೀರರಾಗುವಂತಹ ಪುರುಷರು, ಸ್ತ್ರೀಯರು ದೇವರಿಗೆ ಬೇಕಾಗಿದ್ದಾರೆ. ಪ್ರೇಯರ್ ನಮ್ಮ ಜೀವಿತಗಳಲ್ಲಿ ಕ್ಯಾನ್ ಯು ಬಿ ದಟ್ ಮ್ಯಾನ್ ಆಫ್ ಪ್ರೇಯರ್ ಆರ್ ವುಮೆನ್ ಆಫ್ ಪ್ರೇಯರ್? ಅಂಥ ರೀತಿಯ ಪ್ರಾರ್ಥನೆಯ ಮನುಷ್ಯರು ನಾವು ಆಗ್ತೇವ? ಆ ಒಂದು ಅತ್ಯಾಸಕ್ತಿಯ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಕಾಣ್ತಾ ಇದೆಯಾ? ಎಲ್ಲಿನ ಜೀವಿತದಲ್ಲಿ ಆ ಒಂದು ರೀತಿಯ ಒಂದು ಪ್ರಾರ್ಥನೆಯನ್ನು ನಾವು ನೋಡುವಂತರಾಗಿದ್ದೇವೆ. ಆದ್ರಿಂದಾಗಿ ನಾವು ನೋಡುವಾಗ ರಿಟರ್ನ್ ಲೈಫ್, ಅಲ್ಲಿ ಒಂದು ಮಾಡಿ ಬಂದಂತಹ ಒಂದು ಜೀವನ ನೋಡುವಂತರಾಗಿದ್ದೇವೆ. ನಾವು 22 ಮತ್ತು 23 ವರ್ಷಕ್ಕೆ ಬರುವಾಗ ಯೆಹೋವನ ಪ್ರಾರ್ಥನೆಯನ್ನು ಕೇಳಿದ್ರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಜೀವಿಸಿದನು. ಎಲಿಯನು ಆ ಹುಡುಗನನ್ನು ಅಲ್ಲಿಂದ ಕೆಳಗೆ ತೆಗೆದುಕೊಂಡು ಹೋಗಿ ಅವನ ತಾಯಿಗೆ ಒಪ್ಪಿಸಿ, ಈಗೋ ನೋಡು ನಿನ್ನ ಮಗನು ಜೀವಿಸ್ತಾನೆ ಅಂದನು. ಇಲ್ಲಿ ಅಲ್ಲಿ the boy is raised to life, ಅಲ್ಲಿ ಆ ಜೀವ ತಿರುಗಿ ಬಂದಂತಹ ಒಂದು ಸಂಗತಿ ನೋಡುತ್ತಾಗಿದ್ದೇವೆ. ಕಥಾನಂತ ಯೇಸು ಕ್ರಿಸ್ತನು ಲೋಕದಲ್ಲಿದ್ದಾಗ ಆತನು 3 ಜನರನ್ನು ಆತ ಎಬ್ಬಿಸಿದಂತ ಒಂದು ಸಂಗತಿ ನೋಡುತ್ತಾ ಇದ್ದೇವೆ. ವಿಧವೆಯ ಮಗ ನೋಡುತ್ತಾ ಇದ್ದೇವೆ, ಯಾರಿನ ಮಗಳು ಮತ್ತು ಲಾಜರನು. ಕಥಾನಂತ ಯೇಸು ಕ್ರಿಸ್ತನು ಆತನು ಎಬ್ಬಿಸಿದಂತಹ ಕರ್ತನು ಈಸ್ ದ ಪ್ರಿನ್ಸ್ ಆಫ್ ಲೈಫ್. ಆತನು ಜೀವ ನಾಯಕನು, ಜೀವನ ಕೊಡುವಂತಹ ಕರ್ತನು ಆಗ್ತಾನೆ. ಪ್ರೇರೆ, we need to trust in the God of resurrection. God of resurrection, ಆ ಪುನರುತ್ಥಾನದ ದೇವರನ್ನು ನಾವು ಗಟ್ಟಿಯಾಗಿ ನಾವು ಹಿಡಿದುಕೊಳ್ಳುವಂತರಾಗಿರಬೇಕು. ನಾವು ಆತ ಮೇಲೆ ಭರವಸೆ ಇಟ್ಟಂತರಾಗಿ ನಾವು ಜೀವಿಸುವಂತರಾಗಿರಬೇಕು. God can do anything and everything. God is able to do mighty things. ಆತನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು ಎಂಬಂತಹ ಒಂದು ಭರವಸೆಯಿಂದ ನಾವು ಪ್ರಾರ್ಥನೆ ಮಾಡುವಂತರಾಗಿರಬೇಕು. ನಾವು 2ನೇ ಕೊರಿಂಥ ತೆಗೆದು ಒಂದು ವಾಕ್ಯ ನೋಡ್ತಾ 2ನೇ ಕೊರಿಂಥ 1ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಪೌಲನು ಆತನು ಹೇಳುವಂತಹ ಮಾತನ್ನು ನೋಡ್ರಿ. 1ನೇ ಅಧ್ಯಾಯ 2ನೇ ಕೊರಿಂಥ, 2 Corinthians chapter 1 verse 8 onwards. ಸಹೋದರರೇ, ಅಸ್ಸೀಮಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸ್ತಿರೋ, ಅದರಲ್ಲಿ ನಾವು ಬಲವನ್ನು ಮೀರಿದಂತ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದೇವರಾಗಿದೆ ಎಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸ್ತೇನೆ. ಮನವಾಗುತ್ತದೆಂಬ ಅತಿಶಯವು ನಮಗೆ ಉಂಟಾಯಿತು. ನಾವು ನೋಡ್ರಿ, ಗಮನಿಸಲಿ, ನಾವು ನಮ್ಮ ಮೇಲೆ ಭರವಸೆ ಬಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ ಭರವಸೆ ಇಡಬೇಕೆಂದು ಹೀಗಾಯಿತು. The God who raised from dead. ಪ್ರೇರೆ, ಪೌಲನು ಆತನು ಭಾರವಾದಂತಹ ಘೋರವಾದಂತಹ ಒಂದು ಸನ್ನಿವೇಶ ದಾಟಿ ಹೋಗ್ತಾ ಇರುವಾಗ there was no escape, no other options for him. ಅಂತಹ ಸಮಯದಲ್ಲಿ he trusted on the God of resurrection.
ಪುನರುತ್ಥಾನ ದೇವರ ಮೇಲೆ ಆತ ನಂಬಿಕೆ ಇಟ್ಟಂತಹ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಈ ಒಂದು ರಿಸರೆಕ್ಷನ್ ನಾವು ನೆನೆಸಿಕೊಡುವಾಗ ಇಟ್ ಆಲ್ಸೋ ಸ್ಪೀಕ್ಸ್ ಆಫ್ ಸ್ಪಿರಿಚುವಲ್ ಅಂಡ್ ಫಿಸಿಕಲ್ ರೆಸರೆಕ್ಷನ್. ಈ ಒಂದು ಸ್ಪಿರಿಚುವಲ್ ರೆಸರೆಕ್ಷನ್ ಎಂಬ ಹೇಳುವಾಗ, ಆತ್ಮಿಕವಾದಂತಹ ಒಂದು ಪುನರುತ್ಥಾನ ಎಂಬ ಹೇಳುವಾಗ, ಕಥಾದಂತೆ ಯೇಸು ಕ್ರಿಸ್ತನನ್ನು ನಂಬಿದಂತಹ ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ ವಿ ಆರ್ ರೈಸ್ಡ್ ಫ್ರಮ್ ದ ಡೆಡ್. ನಾವು ಸತ್ತವರಿಂದ ನಾವು ಎಬ್ಬಿಸಲ್ಪಟ್ಟಿದ್ದೇವೆ. ನಾವು ಎಫೆಸರ ಪತ್ರಿಕೆ ನೋಡುವಂತಾಗಿದ್ದೇವೆ, ಅದನ್ನು ನೋಡುವಂತಾಗಿದ್ದೇವೆ. ನಾವು ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದಂತೆ. ನಾವು ಆತ್ಮಿಕವಾಗಿ ನಾವು ಆ ಅಲೈವ್ ಆಗುವಂತಹ ಒಂದು ಸಂಗತಿಯನ್ನು ನಾವು ನೋಡುವಂತಾಗಿದ್ದೇವೆ. ಎರಡನೇದಾಗಿ ಫಿಸಿಕಲ್ ರೆಸರೆಕ್ಷನ್. ನಾವು ಯೋಹಾನ ಸುವಾರ್ತೆ 11:25 ಬರುವಾಗ ಕಥಾಂತ ಯೇಸು ಹೇಳುವಂತ ಮಾತು, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ, ನನ್ನನ್ನು ನಂಬುವನು ಸತ್ತರು. ಐ ಆಮ್ ದ ರಿಸರೆಕ್ಷನ್ ಅಂಡ್ ಲೈಫ್. One who believes in me, even though he dies, he will live. ಮತ್ತೆ ಬದುಕುತ್ತಾನೆ ಎಂಬುವನು ಎಂದಿಗೂ ಸಾಯುವುದಿಲ್ಲ. It happens when Lord Jesus Christ is coming, when he comes in the air. ಆಗ ತಿರುಗಿ ಮಧ್ಯಾಹ್ನ ಬರುವಾಗ ಈ ಎರಡು ಸಂಗತಿಗಳು ನಡೆಯುವಂತಾಗಿದೆ. ಮತ್ತೆ ಯೋಹಾನ ಸುವಾರ್ತೆ 11:25-26 ಇರುವಂತಹ ಸಂಗತಿಗಳು. ಸತ್ತವರು ಕರ್ತನಲ್ಲಿ ಸತ್ತವರನ್ನ ಹತ್ತಿದಂತೆ ಅವ್ರು ಪುನರುತ್ಥಾನ ಅಂತಾರೆ. ಜೀವನ ನುಡಿದವರು ಆ ಮೇಘವಾದರಾಗಿ ಪಕ್ಕನೆ ಒಯ್ಯಲ್ಪಡುವಂತಾಗಿದೆ. ಆ ಒಂದು ಸಂಗತಿ ಅದು ಸಂಭವಿಸುವಂತಹ ಒಂದು ಸಂಗತಿಯನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಕಾಣುವಂತರಾಗಿದ್ದೇವೆ. ಮಾತ್ರವಲ್ಲ, ಏಳನೇದಾಗಿ ನಾವು ನೋಡುವಾಗ ಎ ಗಾಡ್ ಹಾನರಿಂಗ್ ಕನ್ಫೆಷನ್. ದೇವರನ್ನು ಸನ್ಮಾನಿಸುವಂತಹ ಒಂದು ಅರಿಕೆಯನ್ನು ಆ ವಿಧವೆ, ಆ ಹೆಂಗಸು ಮಾಡ್ತಾ ಇದ್ದಾರೆ. ನೋಡ್ರಿ, ಅವ್ರು ಹೇಳುವಂತಹ ಒಂದು ಮಾತು, thou art the man of God. Now I know the word of your mouth is true. ಅಂದಾಗ she's having the faith in the living God now. ಅವರಿಗೆ ನಿಜವಾದಂತಹ ಒಂದು ನಂಬಿಕೆಯಲ್ಲಿ ಅವಳು ಹೊಂದಿರುವಂತಹ ಒಂದು ಸಂಗತಿಯನ್ನು, it's a public confession of her faith. And she's telling, you are a man of God. What a wonderful thing ಅಲ್ಲ? ಪ್ರೇರೆ ನಮ್ಮ ಜೀವಿತಗಳಲ್ಲಿ are we man and woman of God? ದೇವರ ಮನುಷ್ಯನ ಆಗಿದೆವಾ? ಸತ್ಯದಲ್ಲಿ ಕೆಲವರಿಗೆ ಮಾತ್ರ ದೇವರ ಮನುಷ್ಯನೆಂಬುದಾಗಿ ಹೆಸರುಂಟು. ಮೋಶೆ ಕುರಿತು ನೋಡ್ತೇವೆ, ಇಸ್ ಎ ಮ್ಯಾನ್ ಆಫ್ ಗಾಡ್. ಎಲಿಯನ ಕುರಿತು ನೋಡ್ತೇವೆ, ಎಲೈಜಾ ವಾಸ್ ಎ ಮ್ಯಾನ್ ಆಫ್ ಗಾಡ್. ಎಲೈಷಾ ವಾಸ್ ಎ ಮ್ಯಾನ್ ಆಫ್ ಗಾಡ್. ಹೊಸ ತಿಮೋತಿನ ಕುರಿತು ಇರುವಾಗ ನಾವು ನೋಡ್ತೇವೆ ದೇವರ ಮನುಷ್ಯನೆಂಬುದಾಗಿ. Only one person in the New Testament is called the man of God. A man of God ಯಾವ ರೀತಿ ಇರ್ತಾರಂತೆ ನಾವು 1 ತಿಮೋತಿ 6ನೇ ಅಧ್ಯಾಯಕ್ಕೆ ನೋಡುವಂತಾಗಿದ್ದೇವೆ. ಅಲ್ಲಿ there are three things. He has to flee from some things, he has to follow after some things, he has to fight. Flee, follow, fight. A man of God has to flee from sinful things, sinful temptations. He has to follow after some things. ಅಲ್ಲಿ ನಾವು 6 ವಿಷಯಗಳನ್ನು ನೋಡ್ತಾ ಇದ್ದೇವೆ. ನಂಬಿಕೆ, ಸ್ಥಿರಚಿತ್ತ, ಅನೇಕ ಸಂಗತಿಗಳನ್ನು ನಾವು ಪ್ರೀತಿಯ ಕುರಿತಾಗಿ ನಾವು ಅನೇಕ ಸಂಗತಿಗಳನ್ನು ನಾವು ನೋಡುತ್ತಾ ಇದ್ದೇವೆ. ಆ ಎಲ್ಲ ಸಂಗತಿಗಳಿಗೆ ನಾವು ಹಿಂಬಾಲಿಸುವಂತಹ ಸಂಗತಿ, following after those things and also fighting. Christian life is in a battlefield. ನಾವು ಯುದ್ಧ ಭೂಮಿಯಲ್ಲಿ ನಾವು ಇರುವಂತರಾಗಿದ್ದೇವೆ. We are fighting. ನಾವು ಹೋರಾಡುವಂತವರು ನಾವು ಆಗಿರ್ತೇವೆ. ನಮ್ಮ ಜೀವಿತಗಳಲ್ಲಿ ಈ ಒಂದು ವಿಧವೆ ಅಥವಾ ಈ ಒಂದು ಸ್ತ್ರೀ ಹೇಳುವಂತ ಮಾತು, thou art a man of God. ನೀನು ದೇವರ ಮನುಷ್ಯನೆಂಬುದಾಗಿ ನನಗೆ ಗೊತ್ತಾಯಿತು ಎಂಬುದಾಗಿ ಹೇಳಬೇಕಾದ್ರೆ, what an impact, what an influence that Elijah made to that woman. ಈ ಮುಂಜಾನೆ ವೇಳೆ ನಾವು ಸ್ವಲ್ಪ ಹೊತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಡುವಂತರಾಗೋಣ. Are we impacting anyone as man of God or woman of God? Are we influencing others? ಯಾರಾದರೂ ಒಬ್ಬರು ಅಂಧರಾಗಿರ್ಬೋದು, ಅಥವಾ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಾಗಿರ್ಬೋದು, ಅಥವಾ ಯಾರಾಗಿರ್ಬೋದು, can they say that we are men of God? ಇಂಥವ್ರು ದೇವರ ಮನುಷ್ಯರು ಎಂಬುದಾಗಿ ಅವರು ಸಾಕ್ಷಿ ಕೊಡ್ಬೋದು ನಮ್ಮ ವಿಚಾರದಲ್ಲಿ. Are we living like that? ನಾವು ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಎಸ್, he is a man of God. He is a man of prayer ಎಂಬುದಾಗಿ ಇತರರು ಹೇಳ್ಬೋದಾ? ಅಂತ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ?
Do you have that influence on others? Elijah had influence on that woman. ಆ ಸ್ತ್ರೀಯ ಜೀವಿತದಲ್ಲಿ ಆತನು ವಿಶೇಷವಾದಂತಹ ಒಂದು ಇನ್ಫ್ಲೂಯೆನ್ಸ್ ಅನ್ನು ಮಾಡಿದಂತಹ ಒಂದು ಸಂಗತಿ, ಪರಿಣಾಮವನ್ನು ಬೀರಿದಂತಹ ಒಂದು ಸಂಗತಿ ನೋಡುತ್ತಾಗಿದ್ದೇವೆ. ಒಂದು ಸಾರಿ ಒಬ್ಬ ಸೇವಕರು ನಮ್ಮ ಮನೆಗೆ ಬಂದಿದ್ರು. ಅವರ ಒಬ್ಬ ಮಗ SLC ಓದ್ತಾ ಇತ್ತು. ಅಥವಾ ಸಾಧಾರಣವಾಗಿ ನಾವು ಒಂದು ಪ್ರಶ್ನೆ ಕೇಳಿದಾಗ ನೀವೇನು ಆಗ್ಬೇಕಂದಿದೆಯಾ, ವಾಟ್ ಯು ವಾಂಟ್ ಟು ಬಿಕಮ್ ಎಂಬುದಾಗಿ ಒಂದು ಪ್ರಶ್ನೆ ಕೇಳಿದಾಗ ನಾವು ಸಾಧಾರಣವಾಗಿ ಯಾರಾದರೂ ಕಾಲೇಜ್ ಹೋದವರು ಅಥವಾ ಯಾರು ಹೋದರೆ ಏನು ಹೇಳ್ತೇವೆ? ಐ ವಾಂಟ್ ಟು ಬಿಕಮ್ ಇಂಜಿನಿಯರ್, ಐ ವಾಂಟ್ ಟು ಬಿಕಮ್ ಎ ಡಾಕ್ಟರ್, ಐ ವಾಂಟ್ ಟು ಬಿಕಮ್ ಎ ಸೈಂಟಿಸ್ಟ್, ಅನೇಕ ಸಂಗತಿಗಳನ್ನು ವೇಳೆ ನಾವು ಹೇಳ್ತೇವೆ. That boy, SLC boy, he told, I want to be a man of God. What an answer. ಎಂಥ ಒಂದು ಡಿಸೈರ್, ಎಂಥ ಒಂದು ಆಶೆ ಅವನ ಜೀವಿತದಲ್ಲಿ ಉಂಟು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಡೂ ಯು ವಾಂಟ್ ಟು ಬಿಕಮ್ ಮ್ಯಾನ್ ಅಂಡ್ ವುಮನ್ ಆಫ್ ಗಾಡ್? ದೇವರ ಮನುಷ್ಯರು ಆಗಬೇಕೆಂಬುದಾಗಿ ಆಶೆ ನಮಗೆ ಉಂಟು? To be a man of prayer, man who flees from sinful things, man who follows after godly things, man who fights against principalities and power of darkness. ನಮ್ಮ ಜೀವಿತಗಳು ಇಂಥ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಆಗುತ್ತಾದ್ರೆ we will influence many people to the kingdom of God. ದೇವರ ರಾಜ್ಯಕ್ಕೆ ಅನೇಕರನ್ನು ತರುವಂತಹ ಒಂದು ಸಾಧನೆಗಳಾಗಿ ದೇವರು ನಮ್ಮನ್ನು ಉಪಯೋಗಿಸುವಂತನಾಗಿದ್ದಾನೆ. ಜಾನುಗಳೇ, ನಾವು 7 ಸಂಗತಿಗಳನ್ನು ನೋಡ್ತಾ ಬಂದಿದ್ದೇವೆ. 7 things we have seen in this passage. ಮೊದಲನೇದಾಗಿ ಸಿವಿಯರ್ ಟ್ರಯಲ್, ಅದು ಭಾರವಾದಂತಹ ಘೋರವಾದಂತಹ ಪರಿಶೋಧನೆ. ಎರಡನೇದಾಗಿ ಬಿಟರ್ ಕಂಪ್ಲೇಂಟ್, ಒಂದು ದೂರದ ಕುರಿತಾಗಿ ನೋಡುವಂತಾಗಿದ್ದೇವೆ. ಗ್ರೇಷಿಯಸ್ ರಿಕ್ವೆಸ್ಟ್ ಕುರಿತಾಗಿ ನೋಡುವಂತಾಗಿದ್ದೇವೆ. ಎ ಪ್ಲೇಸ್ ಆಫ್ ಬ್ಲೆಸ್ಸಿಂಗ್, ಎ ಫರ್ಮೆಂಟ್ ಪ್ರೇಯರ್, ಎ ರಿಟರ್ನ್ಡ್ ಲೈಫ್, ಎ ಗಾಡ್ ಹಾನರಿಂಗ್ ಕನ್ಫೆಷನ್. ನಮ್ಮ ಆತ್ಮಿಕ ಜೀವಿತದಲ್ಲಿ ಈ ಒಂದು ಸಂಗತಿಗಳನ್ನು ನಮ್ಮಲ್ಲಿ ನೆನಪಿನಿಟ್ಟುಕೊಳ್ಳೋರಾಗಿ, ನಾವು ಎಲ್ಲಿ ತಪ್ಪಿದ್ದೇವೆ, ಎಲ್ಲಿ ಬಿದ್ದಿದ್ದೇವೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋರಾಗಿ, ಆತನಿಗೆ ಘನತೆಯನ್ನು ಮಹಿಮೆಯನ್ನು ತರುವಂಥ ಮಕ್ಕಳಾಗಿ ನಾವು ಜೀವಿಸಲಿಕ್ಕಾಗುವಾಗ ದೇವರು ತಾನೇ ಕೃಪೆ ನಡೆಸಲಿ. ದೇವರು ತಾನೇ ಕೆಲವು ಆಲೋಚನೆಗಳನ್ನು ನಮಗೆ ಆಶ್ರಯಿಸಲಿ. ಕುಟುಂಬಕ್ಕೋಸ್ಕರ ಪುಷ್ಪರಾಜ್ ಸಹೋದರರು ಪ್ರಾರ್ಥನೆ ನಡೆಸಬೇಕಾಗಿ ಕೇಳಿಕೊಳ್ತೇವೆ.